ಅಸಾಧಿ ಜನರು ರಂಗ ಹಾಕಿ ಕೋಣಕ್ಕೆ ಕಂಕಣವನ್ನು ಕಟ್ಟುತ್ತಾರೆ. ನಂತರ ಅವರು ಕಂಕಣವನ್ನು ಕಟ್ಟಿಕೊಳ್ಳುತ್ತಾರೆ. ಅಸಾಧಿ ಜನರು ಎಂದರೆ ವರನ ಕಡೆಯ ಜನರು. ನಾಡಿನ ಮನೆತನದವರು ಅಂದರೆ ದೇವಿಯ ತಂದೆಯ ಮನೆತನದವರು ಅಂದರೆ ಬ್ರಾಹ್ಮಣ ವಂಶದವರು. ಬ್ರಾಹ್ಮಣ ವಂಶದವರಿಗೆ ಅಸಾಧಿ ಜನರು ಕಂಕಣವನ್ನು ಕಟ್ಟುತ್ತಾರೆ. ಅಂದರೆ ಲಗ್ನಕ್ಕೆ ಉಭಯ ಕುಟುಂಬದವರು ಒಪ್ಪಿಗೆಯನ್ನು ಸೂಚಿಸಿದ ಹಾಗೆ. ನಂತರ ನಾಡಿಗರು ಅಂದರೆ ಬ್ರಾಹ್ಮಣರು ಮಾಡಿದ ಮಂಗಳಾರತಿಯಿಂದ ಮೇಟಿ ದೀಪವನ್ನು ಹಚ್ಚಲಾಗುತ್ತದೆ. ಹಚ್ಚಿದ ಮೇಟಿ ದೀಪವು ಜಾತ್ರೆ ಮುಗಿಯುವವರೆಗೂ ಆರದ ಹಾಗೆ ನೋಡಿಕೊಳ್ಳಬೇಕಾಗುತ್ತದೆ. ನಂತರ ಮಾರನೆಯ ದಿನ ಬೆಳಿಗ್ಗೆ ರೈತರ ಪರವಾಗಿ ಪೂಜೆ ನಡೆಯುತ್ತದೆ. ರಥೋತ್ಸವ ಎಂದರೆ ಲಗ್ನವಾದ ನಂತರ ಮಗಳನ್ನು ಪತಿಯ ಮನೆಗೆ ಕಳುಹಿಸಿದ ಹಾಗೆ. ಉತ್ಸವ ಮೂರ್ತಿಯನ್ನು ರಥೋತ್ಸವಕ್ಕೆ ಬಳಸುವುದನ್ನು ಬೇರೆ ದೇವಾಲಯಗಳಲ್ಲಿ ಕಾಣಬಹುದು. ಪ್ರಧಾನ ವಿಗ್ರಹ ಸಾಮಾನ್ಯವಾಗಿ ಗರ್ಭಗುಡಿಯಲ್ಲಿಯೇ ಇರುತ್ತದೆ. ಆದರೆ ಸಿರಸಿಯ ಮಾರಿಕಾಂಬ ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿ ಇರುವ ಮೂಲ ವಿಗ್ರಹವನ್ನೇ ರಥೋತ್ಸವಕ್ಕೆ ಉತ್ಸವ ಮೂರ್ತಿಯಾಗಿ ಬಳಸಲಾಗುತ್ತದೆ. ಇದೇ ಮಾರಿಕಾಂಬ ದೇವಾಲಯದ ಜಾತ್ರೆಯ ಪ್ರಧಾನ ಆಕರ್ಷಣೆ ಹಾಗೂ ಮುಖ್ಯ ವೈಶಿಷ್ಟ್ಯ. ರಥೋತ್ಸವದ ಮೂಲಕ ದೇವಿಯನ್ನು ಜಾತ್ರಾ ಚಪ್ಪರಕ್ಕೆ ಕರೆದು ತರಲಾಗುತ್ತದೆ. ಜಾತ್ರೆಯ ಚಪ್ಪರದಲ್ಲಿ ಅಸಾಧಿ ವಂಶಸ್ಥರು ಕನ್ಯೆಯನ್ನು ಸ್ವಾಗತಿಸಿ ತಮ್ಮ ಪರವಾದ ಲಗ್ನದ ಶಾಸ್ತ್ರವನ್ನು ಮುಗಿಸುತ್ತಾರೆ. ಜಾತ್ರೆ ಆರಂಭವಾಗುವ ಮಂಗಳವಾರ ಶ್ರೀದೇವಿಯ ಲಗ್ನ. ನಾಡಿಗರು ದೇವಿಯನ್ನು ಲಗ್ನ ಎಳೆದುಕೊಡುತ್ತಾರೆ. ಲಗ್ನದ ಊಟವೂ ಆಗುತ್ತದೆ. ವಿವಾಹ ಹಾಗೂ ಬಲಿಯ ನಡುವಿನ ಕಾರ್ಯಕ್ರಮವೇ ಜಾತ್ರೆಯಲ್ಲಿ ಹಲವಾರು ದಿನಗಳವರೆಗೆ ನಡೆಯುತ್ತದೆ. ವಿವಾಹವಾದ ನಂತರ ಉಡಿ ತುಂಬಿಸುವುದು ಹಾಗೂ ಕಾಣಿಕೆಗಳನ್ನು ನೀಡುವುದು. ಉಡಿ ತುಂಬಿಸುವುದು ಒಂದು ವಿಶೇಷವಾದ ಪದ್ಧತಿ. ಉಡಿ ತುಂಬಿಸುವುದು ಎಂದರೆ ವಿವಾಹವಾದ ವಧುವರರಿಗೆ ಆಶೀರ್ವಾದವನ್ನು ನೀಡುವುದು. ಈ ಆಚರಣೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ನಡೆಯುತ್ತದೆ. ಇದು ಉತ್ತರ ಕರ್ನಾಟಕದ ಜನರ ಸಂಪ್ರದಾಯ ಹಾಗೂ ಸಂಸ್ಕೃತಿಯನ್ನು ಸೂಚಿಸುತ್ತದೆ. ಮುಂದಿನ ಅತಿ ಮಹತ್ವದ ಘಟನೆ ಎಂದರೆ ಬಲಿ. ಈ ಮುಂಚೆ ಅಂದರೆ 1943ರವರೆಗೂ ಕೋಣವನ್ನು ನೇರವಾಗಿ ಬಲಿ ಕೊಡಲಾಗುತ್ತಿತ್ತು. ಸಾವಿರಾರು ಜನರು ಪಟ್ಟದ ಕೋಣಗಳನ್ನು ಓಡಿಸಿಕೊಂಡು ಬಂದು ದೇವಿಯ ಎದುರು ನಿಲ್ಲಿಸುತ್ತಾರೆ. ಆ ನಂತರ ಆ ಎಲ್ಲಾ ಕೋಣಗಳನ್ನು ದೇವಿಗೆ ಬಲಿ ಕೊಡುವ ವಿಧಾನವಿತ್ತು. ಹಿಂದೆ ಅಸಾಧಿ ಜನರಲ್ಲಿ ಒಬ್ಬ ಕುರಿಯನ್ನು ತಂದು ತನ್ನ ಹಲ್ಲಿನಿಂದಲೇ ಕುರಿಯನ್ನು ಕಡಿದು ಬಲಿ ಕೊಟ್ಟು ಹೊಂಡದಲ್ಲಿ ಕುಳಿತಿದ್ದನಂತೆ. ಆದರೆ ಈಗ ಈ ಹಿಂಸಾತ್ಮಕ ಕೃತ್ಯವು ತಿಳಿಸಲಾಗಿದೆ. ಒಮ್ಮೆ ಗಾಂಧೀಜಿಯವರು ಇಲ್ಲಿಗೆ ಭೇಟಿ ನೀಡಿದಾಗ ಕೋಣವನ್ನು ಬಲಿ ಕೊಡುವುದು ಅಪರಾಧ ಎಂದು ಗುರುತಿಸಿಕೊಳ್ಳುತ್ತಾರೆ. ಮಾರಿಕೋಣವು ಮೇಟಿ ವಂಶಸ್ಥರ ಸುಪತ್ತಿಗೆ ಇತ್ತು ಎಂದು ಹೇಳಲಾಗುತ್ತದೆ. ವರನು ಅಂದರೆ ಹುಡುಗನು ದೇವಿಗೆ ಮೋಸ ಮಾಡಿದ್ದರಿಂದ ಕೋಣನಿಗೆ ಇಲ್ಲಿ ಯಾವುದೇ ರೀತಿಯ ಗೌರವವನ್ನು ನೀಡಲಾಗುತ್ತಿದ್ದಿಲ್ಲ. ಹಿಂದೆಲ್ಲ ದೇವಿಯ ಕೈಯಿಂದ ಭಂಡಾರವನ್ನು ತಂದು ಕೋಣದ ಹಣೆಗೆ ಹಾಕಿ ಕೋಣವನ್ನು ಕಡಿಯುತ್ತಿದ್ದರು. ಸುಳ್ಳು ಹೇಳಿದ ಕೆಳವರ್ಗದ ಪತಿಯು ತನ್ನ ಮಡದಿಯಿಂದ ಜೀವವನ್ನು ರಕ್ಷಣೆ ಮಾಡಿಕೊಳ್ಳಲು ಅವನು ಯಾವೆಲ್ಲ ರೂಪಗಳನ್ನು ತಳೆದಿದ್ದನು ಆ ಎಲ್ಲಾ ರೂಪಗಳಲ್ಲೂ ಅವನ ವಧೆಯನ್ನು ಮಾಡಲಾಗುತ್ತದೆ. ಕೋಣದ ರುಂಡವನ್ನು ಮಾತಂಗಿ ಚಪ್ಪರದಲ್ಲಿ ಅಂದರೆ ಜಾತಾ ಚಪ್ಪರದ ಸಮೀಪದಲ್ಲಿ ಇಡುತ್ತಿದ್ದರು. 1943ರ ನಂತರ ನೇರವಾಗಿ ಕೋಣವನ್ನು ಬಲಿ ಕೊಡಲಾಗುವುದಿಲ್ಲ. ಅದರ ಬದಲಾಗಿ ಸಾಂಕೇತಿಕವಾಗಿ ಸಿರಿಂಜಿನಲ್ಲಿ ರಕ್ತವನ್ನು ತೆಗೆದು ನಂತರ ಅರ್ಪಿಸಲಾದ ಕೋಣಪುರಿಗಳ ರಕ್ತದಿಂದ ಅನ್ನವನ್ನು ತಯಾರಿಸಿ ರೈತರು ಊರ ಗಡಿಯ ಭೂತಗಳಿಗೆ ಅರ್ಪಿಸುತ್ತಾರೆಂಬ ಆಚರಣೆಯೂ ಇದೆ.